ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಾ? ಆರಾಮಿದ್ದೀರಾ? ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಬರ್ರಿ ಇವತ್ತು ಏನು ಮಾಡಕತ್ತೀನಪ್ಪ ಅಂತಂದ್ರೆ ಕಡಲೆ ಪಲ್ಯ ಮಾಡಕತ್ತೀನಿ ನೋಡ್ರಿ. ಕಡಲೆ ಸೊಪ್ಪು ತಾಳ್ಸಕತ್ತೀನಿ. ಇದು ಕಡಲೆ ಸೊಪ್ಪು ನಮ್ಮ ಕಡೆ ಸಿಗುತ್ತೆ. ಇದು ಕಡಲೆಕಾಯಿ ಬರ್ತಾವಲ್ಲ, ಕಡಲೆ ಹಾಂ, ಹಸಿ ಕಡಲೆ ಇರ್ತಾವಲ್ಲ, ಹಸಿ ಕಡಲೆ ಬರ್ತಾವಲ್ಲ, ನಮ್ಮ ಕಡೆ ಕಡಲೆ ಅಂತೀವಿ. ಆ ಕಡ್ಲಿದು ಸೊಪ್ಪು ಮಾರ್ಕೆಟಿಗೆ ಬಂದಿತ್ತಂತೆ. ನಿನ್ನೆ ನಮ್ಮ ಯಜಮಾನ್ರು ತೊಗೊಂಬಂದಾರ. ಅದ್ರದ್ದು ಪಲ್ಯ ಮಾಡ್ತೀನಿ ನೋಡ್ರಿ. ನಿನ್ನೆನೇ ತೊಳೆದ್ಬಿಟ್ಟಿದ್ದೆ, ಎಲ್ಲ ತೊಳೆದ್ಬಿಟ್ಟು ಆರಾಕ್ಬಿಟ್ಟಿದ್ದೆ. ಇದನ್ನೆಲ್ಲ ನೀರು ಜಾನ್ಲಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಸ್ವಲ್ಪ ಸೌಡ ಕಟ್ ಮಾಡ್ಕೋಬೇಕು. ಇದನ್ನು ಪೂರ್ತಿ ಇದು ಮಾಡ್ಬಿಡೋದು. ಆದ್ರೆ ಎಳಿ ಅಂತ ಬರ್ತೈತಿ, ಆದ್ರೆ ಸ್ವಲ್ಪ ಬಲ್ತ್ ಮೇಲೇ ಹರಿದಾರ. ಹೀಗಾಗಿ ಮಾಡಿಲ್ರಿ ಈ ಸತಿ. ಇದನ್ನು ಒಟ್ಟು ಬಂದೇ ಇಲ್ಲ ಮಾರ್ಕೆಟಿಗೆ. ಯಾವಾಗಲೂ ತರ್ತಾರೆ ನಮ್ಮ ಯಜಮಾನ್ರು. ನಮ್ಮ ಹೊಲದಲ್ಲಿ ಹಾಕ್ಯಾರಂತ ಅದ್ರ ಉಪಯೋಗ ಇಲ್ಲ. ನಾವು ಅಲ್ಲಿಗೆ ಹೋಗಲ್ಲ, ತೊಗೊಂಡು ಬರಲ್ಲ. ಹಿಂಗೈತಿ. ಅದಕ್ಕೆ ನೋಡಿರಿ, ಇದಷ್ಟು ಸೌಡ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಹಸಿಮೆಣ್ಸಿಕಾಯಿ ಕಲ್ಲಲ್ಲಿ ಜಜ್ಜಿ ಇಟ್ಕೊಂಡು, ಉಪ್ಪು, ಹಸಿಮೆಣ್ಸಿಕಾಯಿ, ಜೀರಿಗೆ ಹಾಕಿ ಕಲ್ಲಲ್ಲಿ ಜಜ್ಜಿ ಇಟ್ಕೊಂಡು, ಒಗ್ಗರಣೆಗೆ ಬೆಳ್ಳುಳ್ಳಿ, ಇಲ್ಲಿ ಎಣ್ಣೆ ಇಟ್ಟಿದ್ದೀನಿ. ಬರ್ರಿ ಇವಾಗ ಎಣ್ಣೆ ಕಾಯಕ್ಕಿಟ್ಟಿವಲ್ಲ, ಜೀರಿಗೆ ಸಾಸಿವೆ ಹಾಕೋಣಂತ. ಮೊದಲು ಸಾಸಿವೆ ಹಾಕ್ತೀನಿ, ಆಮೇಲೆ ಜೀರಿಗೆ ಹಾಕ್ತೀನಿ. ನೋಡಿರಿ ಇವಾಗ ಎಣ್ಣೆ ಕಾಯೈತಿ, ಬೆಳ್ಳುಳ್ಳಿ ಹಾಕ್ತೀನಿ. ನೋಡಿರಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗೈತಲ್ಲ, ಇವಾಗ ಹಸಿ ಕಾಯಿ ಏನು ಜಜ್ಜಿ ಇಟ್ಕೊಂಡಿದ್ವಲ್ಲ ಮೆಣಸಿಕಾಯಿದು ಪೇಸ್ಟು ಅದು ಹಾಕ್ತೀನಿ. ನೋಡಿರಿ ಹಾಕಬೇಕು, ಸ್ವಲ್ಪ ಖಾರವಾಗಿರ್ಬೇಕು ಇದು ಪಲ್ಯ. ಜಾಸ್ತಿ ಸ್ವಲ್ಪ ಹಸಿಮೆಣ್ಸಿಕಾಯಿ ಜಾಸ್ತಿ ಹಿಡಿತೈತಿ. ಉಪ್ಪು, ಜೀರಿಗೆ, ಹಸಿಮೆಣ್ಸಿಕಾಯಿ ಜಜ್ಜಿ ಇಟ್ಕೊಂಡಿದ್ದೀನಿ. ನೋಡಿರಿ ಇವಾಗ ಇದು ಹಸಿಮೆಣ್ಸಿಕಾಯಿದು ಪೇಸ್ಟ್ ಎಲ್ಲ ಫ್ರೈ ಆಗೈತಲ್ಲ, ಅದು ಕಡಲೆ ಪಲ್ಯ ಹಾಕ್ತೀನಿ. ಭಾಳ ಚಂದ ಆಗತ್ತೆ ರೀ ಇದು ಪಲ್ಯ. ನಾವು ಸಣ್ಣದಿದ್ದಾಗ ಭಾಳ ತಿಂತಿದ್ದೆವು, ಯಾಕಂದ್ರೆ ಹೊಲ್ದಾಗ ಇರ್ತಿತ್ತು, ಹರ್ಕೊಂಬರ್ತಿದ್ರು ನಮ್ಮ ಅಜ್ಜಿಯರು. ಇದು ಕುಸ್ಬಿ ಪಲ್ಯ, ಆಮೇಲೆ ಹತ್ತಿರಕ್ಕೆ ತಾಳಿಸ್ತಿದ್ರು. ಭಾಳ ಚಂದ ಇರ್ತಿದ್ರಿ ಅವಾಗಿನ ಪಲ್ಯ ಅವ್ರು ಮಾಡೋದೆಲ್ಲ. ಅದೆಲ್ಲ ಮಿಸ್ ಮಾಡ್ಕೊತೀವಿ. ಈಗ ಸದ್ದು ಸಿಗಲ್ಲ ರೀ, ಈಗ ನೆನೆಸ್ಕೊಂಡ್ರೆ ಸಿಗಂಗಿಲ್ಲ. ಅದು ಮುಗಿದೋಗಿತ್ತು ಆ ಕಾಲ. ಅವಾಗೆಲ್ಲ ನಮ್ಮ ಅಜ್ಜಿಯರು ಮಾಡ್ತಿದ್ರು, ಹೊಲ್ದಂದು ತೊಗೊಂಬರ್ತಿದ್ರು. ಎಲ್ಲಿ ರೊಕ್ಕ ಕೊಟ್ಕೊಂಡು ತರ್ತಿದ್ದಿಲ್ಲ, ಹೊಲ್ದಂದು ತೊಗೊಂಬಂದು ಮಾಡ್ತಿದ್ರು. ಇವಾಗ ರೊಕ್ಕ ಕೊಡ್ತೀನಿ ಅಂದ್ರೆ ಈಗ ಸಿಗಂಗಿಲ್ಲ ನೋಡಿರಿ. ನೋಡಿರಿ ಇಷ್ಟ ಐತಲ್ಲ, ಇದಕ್ಕೆ ಸ್ವಲ್ಪ ಮೇಲೆ ಅರಿಶಿನ ಹಾಕ್ತೀನಿ. ಇದನ್ನು ಸ್ವಲ್ಪ ಮುಚ್ತೀನಿ, ಸ್ವಲ್ಪ ಉಮ್ಮಗೊಯ್ಬೇಕಿದು ನೋಡಿರಿ. ಮತ್ತು ಸ್ವಲ್ಪ ಎಲ್ಲ ಬತ್ತಿ ಬಿಡ್ತು ನೋಡಿರಿ, ಎಷ್ಟೊಂದಾಗಿತ್ತು. ಇದೆಲ್ಲ ಬತ್ತಿ ಬಿಡ್ತಲ್ಲ, ಇದನ್ನೆಲ್ಲ ತಿರುಗಾಡಬೇಕು. ಮೇಲಿಂದ ಕೆಳಗಿನ ಮೇಲೆ ಎಲ್ಲ ಕಡೆ ಉಪ್ಪು ಖಾರ, ಅದೇನು ಹಸಿಮೆಣ್ಸಿಕಾಯಿ ಜೊತೆ ಪೇಸ್ಟ್ ಎಲ್ಲ ಕಡೆ ನಾಗಬೇಕು. ಆ ಥರ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಭಾಳ ಚಂದ ಆಗತ್ತೆ ರೀ ಇದು ಪಲ್ಯ. ಹುಳಿ ಇರ್ತೈತಿ, ಸ್ವಲ್ಪ ತೊಳ್ಕೊಬೇಕು ಇದು ಪಲ್ಯ. ಹಂಗೆ ಥರನ ಮಾಡಬಾರ್ದು. ಇದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಆಗಬೇಕು, ಹುಳಿ ಖಾರ. ವಾವ್, ಇದನ್ನು ಮಾಡ್ತಾಯಿದ್ರೆ ನನಗೆ ಇದು ಇವಾಗಲೇ ಬಾಯಲ್ಲಿ ನೀರು ಬರ್ತಾ ಇದೆ. ಬಿಸಿ ರೊಟ್ಟಿ ಜೊತೆ ತಿನ್ನೋದೊಂದೇ. ಆದರೆ ಇದು ಭಾಳ ಸ್ವಲ್ಪ ಆಗಿಬಿಡ್ತೀರಿ ಇದು ಪಲ್ಯ, ಭಾಳ ಸ್ವಲ್ಪ ಆಗುತ್ತೆ ಇದು. ನೋಡಿರಿ ಆಗಳ ಎಷ್ಟೋ ಕೊಂದ ಕಾಂತಿತ್ತಲ್ಲ, ಈಗ ಕರಿಗೆ ಎಷ್ಟಾಯ್ತು, ಇನ್ನೂ ಕರಗ್ತೈತಿ ಇದು. ಇದನ್ನು ಚಂದ ತಿರ್ಗಾಡ್ಕೊಂಡು ತಿಂತಡ್ರಿ. ನೋಡಿ ಸ್ನೇಹಿತರೆ, ಎಷ್ಟೊಂದಿತ್ತು, ಎಷ್ಟಾಗಿದೆ, ಇಷ್ಟ ಆಗಿದೆ ನೋಡಿ. ಇದಕ್ಕೆ ಸ್ವಲ್ಪ ನೀವು ಹಿಂಗೆ ಚೆಕ್ ಮಾಡಿ ನೋಡಬೇಕು. ಹಿಂಗೆ ಒಂದು ಕಡ್ಡಿ ತೊಗೊಂಡು ಹಿಂಗೆ ಮುಟ್ಟಿದಾಗ ಸಾಫ್ಟ್ ಅನ್ನಿಸ್ತು ಅಂದ್ರೆ ಪರವಾಗಿಲ್ಲ. ಸ್ವಲ್ಪ ಬಿರುಸಿತ್ತು, ಸ್ವಲ್ಪ ಕಡ್ಡಿ ಬಿರುಸಿತ್ತು ಅಂತಂದಾಗ ಏನು ಮಾಡಬೇಕು, ಒಂದು ಸ್ಪೂನಷ್ಟು ನೀರು ಹಾಕಬೇಕು. ನಾನು ಹಾಕಿದ್ದೀನಿ ಇವಾಗ. ನೋಡಿ ನೀರು ಕಾಣಲ್ಲ ನೋಡಿ, ಇಷ್ಟು ಒಂದು ಸ್ಪೂನಷ್ಟು ಅಷ್ಟೇ ನೀರು ಹಾಕಿಬಿಡಬೇಕು. ಹಾಕಿಬಿಟ್ಟು ಸ್ವಲ್ಪ ಮುಚ್ಚಬೇಕು. ಮುಚ್ಚಿ ಇದಕ್ಕೆ ಸ್ವಲ್ಪ ಶೇಂಗಾ ಪುಡಿ ಹಚ್ತೀನಿ. ಸ್ವಲ್ಪ ಶೇಂಗಾ ಪುಡಿ ಹಚ್ಚೋಣ. ನೋಡಿರಿ ಈ ಥರ ಬಾಕ್ಸಲ್ಲಿ ತುಂಬಿಟ್ಕೊಂಡ್ಬಿಟ್ಟಿರ್ತೀನಿ ನಾವು, ಶೇಂಗಾ ಪೌಡ್ರ್ ಮಾಡಿಬಿಟ್ಟು. ಭಾಳ ಚಂದ ಆಗತ್ತೆ ರೀ ಇದು ಪಲ್ಯ. ನಿಮ್ಮ ಕಡೆ ಎಲ್ಲರೂ ಸಿಗ್ತಿತ್ತಂದ್ರೆ ಮಾಡ್ಕೊಂಡು ತಿಂದು ನೋಡಿರಿ. ಇದ್ರ ಪಲ್ಯದ ಟೇಸ್ಟೇ ಬೇರೆ, ನೀವು ಯಾವತ್ತೂ ಮರೆಯಲ್ಲ. ಆ ಥರ ಇರ್ತೈತಿ ಇದು. ಏನು ಗೊತ್ತಾ, ನಾವು ಸಣ್ಣದಿದ್ದಾಗ ಭಾಳ ತಿಂತಿದ್ವಿ. ನಮ್ಮ ಅಜ್ಜಿಯರೆಲ್ಲ ತೊಗೊಂಬರ್ತಿದ್ರು, ಹೊಲಕ್ಕೆ ಹೋಗ್ತಿದ್ರು, ಅವಾಗ ತೊಗೊಂಬರ್ತಿದ್ರು, ಮಾಡಿಕೊಡ್ತಿದ್ರು. ಅವಾಗ ಅದ್ರ ರುಚಿ ಅನ್ನಿಸ್ತಿದ್ದಿಲ್ಲ, ಯಾಕಂದ್ರೆ ಅವಾಗ ಸಾಕಷ್ಟು ಸಿಗ್ತಿತ್ತು. ಅಯ್ಯ ಇದೇ ಮಾಡಿ ಆ ಪಲ್ಯ ಅಂತಿದ್ದೇವೆ ನಮ್ಮ ಅಜ್ಜಿಗೆ ನಾವು. ನಿಮ್ಗೇನು ಗೊತ್ತದ ಕೋಡಿಗಳಿಗೆ ತಿನ್ನೋದು ಅಂತೇಕೆ ಅಂತಿದ್ರು ನಮ್ಮ ಆಯಿಯರು.
ಅಂದ್ರೆ ನಮ್ಮ ಅಜ್ಜಿಯರು. ಇವಾಗ 1,00,000 ರೂಪಾಯಿ ಕೊಟ್ರೂ ಹ್ಞೂ ತೊಗೋಬೇಕು ಅನ್ನುವ ಥರ ಆಗಿಬಿಟ್ಟಿದೆ ಇದು ಪಲ್ಯ. ಇವಾಗ ನೋಡಿ ಮುಚ್ತೀನಿ, 1 ನಿಮಿಷ ಇಷ್ಟೇ ಮುಚ್ಚಿಬಿಡೋಣ. ಇನ್ನೂ ಸ್ವಲ್ಪ ಸಾಫ್ಟ್ ಆಗುತ್ತಲ್ಲ ಅವಾಗ ಚಂದ ಆಗುತ್ತೆ. ನೋಡಪ್ಪ ರೀ, ಫುಲ್ ಸಾಫ್ಟ್ ಆಗುತ್ತೆ, ಭಾಳ ಸುಡಾಕತ್ತೈತಿ ಇದು ನೋಡಿ. ಇವಾಗ ಫುಲ್ ಸಾಫ್ಟ್ ಆಗೈತೆ ನೋಡಿ. ಬಂದ್ ಮಾಡಿಬಿಡ್ತೀನಿ ಇದನ್ನು. ಬಂದ್ ಮಾಡಿ ರೊಟ್ಟಿ ಜೊತೆ ಪಲ್ಯ ಸರ್ವ್ ಮಾಡಬೇಕಾದ್ರೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನೋಡಿರಿ ರೊಟ್ಟಿ ಮಾಡಿದೆ ನೋಡಿರಿ, ತಾಳ್ಸಿದ್ನೆಲ್ಲ ಅದು ಪಲ್ಯ, ಕಡಲೆ ಸೊಪ್ಪಿನ ಪಲ್ಯ, ಹಸಿ ಕಡಲೆ ಸೊಪ್ಪಿನ ಪಲ್ಯ, ಆಮೇಲೆ ಮೊಸರು, ಹಸಿ ಖಾರ, ಸೌತೆಕಾಯಿ, ಮೆಂತ್ಯ ಪಲ್ಯ ಇಷ್ಟ ಐತೆ ನೋಡಿರಿ ಊಟಕ್ಕೆ. ಬರ್ರಿ ಎಲ್ಲರೂ ಊಟಕ್ಕೆ. ಹಂಗೆ ಇಲ್ಲಿ ಅನ್ನ ಒಗ್ಗರಣೆ ಹಾಕೀನಿ, ಜೊತೆಗೆ ಒಂದು ಆ್ಯಪಲ್ ಇಷ್ಟ ಐತೆ ನೋಡಿರಿ. ಬರ್ರಿ ಎಲ್ಲರೂ ಊಟಕ್ಕೆ ಬರ್ರಿ, ಊಟ ಮಾಡೋಣ ಅಂತ. ಓಕೆ ಸ್ನೇಹಿತರೆ, ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಮ್ಮ ಉತ್ತರ ಕರ್ನಾಟಕದ ಅಡುಗೆಗಳು ಹಾಗೆ ಉಡುಗೆಗಳು ನೋಟ ಎಲ್ಲ ನಿಮಗೆ ಸಿಗುತ್ತೆ ನನ್ನ ವಿಡಿಯೋದ ಮೂಲಕ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಸ್ನೇಹಿತರೆ.